ಟಿವಿಗಳಲ್ಲಿ ಜ್ಯೋತಿಷ್ಯ ಹೇಳ್ತಾ ಇದ್ದಂತಹ ಕಮಲಾಕರ್ ಭಟ್ ಅರೆಸ್ಟ್ ಆಗಿದ್ದಾರೆ. ಉತ್ತರ ಕನ್ನಡ ಸಿದ್ದಾಪುರ ಠಾಣೆಯ ಪೊಲೀಸರು ಇವರನ್ನ ಬಂಧಿಸಿದ್ದಾರೆ. ಟಿವಿಗಳಲ್ಲಿ ಕೂತ್ಕೊಂಡು ಭವಿಷ್ಯ ಹೇಳ್ತಾ ಇದ್ದಂತಹ ಕಮಲಾಕರ್ ಭಟ್ ಅವರು ಗಲಾಟೆ ಕೊಲೆ ಕೇಸ್ನಲ್ಲಿ ಈಗ ಸದ್ಯಕ್ಕೆ ಕಮಲಾಕರ್ ಭಟ್ರನ್ನ ಅರೆಸ್ಟ್ ಮಾಡಿದ್ದಾರೆ. ವಿಚಾರ ಏನಂತ ಹೇಳಿದ್ರೆ, ಒಬ್ಬ ಕೊಲೆಯ ಆರೋಪಿ ಸುಚಿತ್ರ, ಆಕೆಯನ್ನು ಕೂಡ ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ರಿ, ಅನೈತಿಕ ಸಂಬಂಧ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು. ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ ಅನ್ನುವಂಥದ್ದು ಈಗಿರುವಂಥ ವಿಚಾರ. ಒಬ್ಬ ವಿವಾಹಿತೆ ಜೊತೆ ಕಮಲಾಕರ್ ಭಟ್ ಸಂಬಂಧವನ್ನು ಇಟ್ಕೊಂಡಿದ್ರು. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಈಗ ಈ ಸಂಬಂಧ FIR ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ A1 ಆಗಿರುವಂತಹ ಸುಚಿತ್ರ, ಈ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಸುಚಿತ್ರ, ಜೊತೆಗೆ A2 ಲೋಕನಾಥ್ ಚೌಡಪ್ಪ ನಾಯ್ಕ, A3 ಬೇರೆಯವರಿದ್ದಾರೆ ಅಪರಿಚಿತರು ಅಂಥೇಳಿ FIRನಲ್ಲಿ ಈಗ ನಮೂದು ಮಾಡಿದ್ದಾರೆ, A4 ಜ್ಯೋತಿಷಿ ಕಮಲಾಕರ್ ಭಟ್. ಸೊ ಈ ಕಮಲಾಕರ್ ಭಟ್ ಜೊತೆಗೆ ಈ A1 ಆಗಿರುವಂಥ ಸುಚಿತ್ರ ಸಂಬಂಧವನ್ನು ಇಟ್ಕೊಂಡಿದ್ರು ಅನ್ನುವಂಥದ್ದನ್ನು ಈಗ ಹೇಳ್ತಾ ಇದ್ದಾರೆ. ಸೊ ತಾಯಿ ಸುಚಿತ್ರಾಳ ಅಕ್ರಮ ಸಂಬಂಧಕ್ಕೆ ಪುತ್ರಿ ಬೇಸತ್ತಿದ್ಲು, ಈಕೆಗೆ ಮಗಳಿದ್ದಾಳೆ. ಸೊ ಆ ಮಗಳಿಗೂ ಕೂಡ ಗೊತ್ತಾಗಿತ್ತು ಈ ವಿಚಾರ, ಆಕೆಯೂ ಕೂಡ ಬೇಸರ ವ್ಯಕ್ತಪಡಿಸಿದ್ಲು. ಸೊ ಅದಾದ ನಂತರ ಈ ಪುತ್ರಿ ಈ ತಾಯಿ ವಿಚಾರವನ್ನು ತಂದೆ ಮಹೇಶ್ ಅನ್ನೋರಿಗೆ ಹೇಳ್ತಾಳೆ. ಸೊ ಮಗಳ ಜೊತೆಗೆ ಠಾಣೆಗೆ ಹೋಗಿ ಸುಚಿತ್ರಾ ಅವರ ಪತಿ ಮಹೇಶ್ ಅನ್ನೋರು ಹೋಗಿ ದೂರು ನೀಡ್ತಾರೆ. ಸೊ ಈ ದೂರು ಕೊಟ್ಟಿದ್ರು ಅನ್ನೋದಕ್ಕೆ ಮಹೇಶ್ ನಾಯ್ಕ ಮೇಲೆ ಅಟ್ಯಾಕ್ ಆಗುತ್ತೆ. ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ಇವರೆಲ್ಲರೂ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸುಚಿತ್ರಾ ಅವರ ತಂದೆ ಲೋಕನಾಥ್, ಸ್ವಾಮೀಜಿ ಮತ್ತು ಸಹಚರರಿಂದ ಮಹೇಶ್ ವಸಂತ್ ಮೇಲೆ ಹಲ್ಲೆ ಆಗಿದೆ. ಈ ಘಟನೆಯಲ್ಲಿ ವಸಂತ್ ಅನ್ನೋರೊಬ್ಬರು ಸಾವನ್ನಪ್ತಾರೆ. ಜೊತೆಗೆ ಮಹೇಶ್ ಮತ್ತು ಕುಮಾರ್ಗೆ ಗಾಯಗಳಾಗಿವೆ. ಈಗ ವಸಂತ್ ಸಾವನ್ನಪ್ಪಿರುವಂಥದ್ದು ವಿಚಾರ. ಈ ವಸಂತನ ಸಾವಿನಲ್ಲಿ ಅಥವಾ ಕೊಲೆ ಏನಾಗಿದೆ ಅದರಲ್ಲಿ A1 ಆಗಿರೋರು ಸುಚಿತ್ರ, A4 ಆಗಿರುವಂಥದ್ದು ಈ ಜ್ಯೋತಿಷಿ ಕಮಲಾಕರ್. ಸೊ ಮಗಳ ಮೆಸೇಜ್ನಿಂದ ತಾಯಿಯ ಒಂದು ಸಂಬಂಧ ಗೊತ್ತಾಗಿದೆ, ಅಕ್ರಮ ಸಂಬಂಧ ಇಟ್ಕೊಂಡಿದ್ರು ಅಂಥೇಳಿ ತಂದೆ ಮಹೇಶ್ ಬಳಿ ಹೋಗಿ ಹೇಳ್ಕೊಂಡಿದ್ದಾರೆ ಪುತ್ರಿ. ನಾನು ಹಾಗೂ ತಂಗಿ ಈ ಥರದ ವಿಚಾರಗಳನ್ನು ನೋಡ್ಕೊಂಡಿದ್ವಿ, ಗೊತ್ತಾಗಿದೆ ಅನ್ನುವಂಥದ್ದನ್ನು ಆಕೆ ಹೇಳಿದ್ರು. ಸೊ ಈ ಸುಚಿತ್ರಾ ಜೊತೆ ಕಮಲಾಕರ್ ಭಟ್ ಕೆಲವೊಂದಷ್ಟು ಫೋಟೋ ಮತ್ತು ರೀಲ್ಸ್ ಇದೆಲ್ಲವೂ ಕೂಡ ಬಹಿರಂಗವಾಗಿವೆ. ಕಮಲಾಕರ್ ಭಟ್ ಸುಚಿತ್ರಾ ಫೋಟೋಗಳು TV9ಗೆ ಲಭ್ಯವಾಗಿವೆ. ದೃಶ್ಯಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಇವರೆಲ್ಲರೂ ಕೂಡ ಹೊರಗಡೆ ಪಿಕ್ನಿಕ್ಗೆ ಟ್ರಿಪ್ಪಿಗೆ ಹೋಗಿದ್ದು ಇದೆಲ್ಲವೂ ಕೂಡ ಗೊತ್ತಾಗಿದೆ. ಜೊತೆಗೆ ಅವರು ರೀಲ್ಸ್ ಮಾಡುವಂಥದ್ದು ಇವೆಲ್ಲವೂ ಕೂಡ ಗೊತ್ತಾಗಿದೆ. ಮೈ ಫ್ಯಾಮಿಲಿ ಅಂಥೇಳಿ ಟೈಟಲ್ ಹಾಕಿ ಜ್ಯೋತಿಷಿ ಈ ಕಮಲಾಕರ್ ಭಟ್ ರೀಲ್ಸನ್ನು ಮಾಡಿರುವಂಥದ್ದು, ಅಪ್ಲೋಡ್ ಮಾಡಿರುವಂಥದ್ದು. ಸೊ ಇಬ್ಬರು ಅನ್ಯೋನ್ಯವಾಗಿದ್ದರು, ಇಬ್ಬರು ಸಂಬಂಧದಲ್ಲಿದ್ದರು ಅನ್ನುವಂಥದ್ದಕ್ಕೆ ಈ ಫೋಟೋಗಳು ಸಾಕ್ಷಿ ಹೇಳ್ತಾ ಇವೆ. ಸುಚಿತ್ರಾಳ ಹೆಗಲ ಮೇಲೆ ಕೈ ಹಾಕ್ಕೊಂಡು ಜ್ಯೋತಿಷಿ ಸೆಲ್ಫಿ ತೆಗೆಸ್ಕೊಂಡಿರೋದು. ಸೊ ಇದೆಲ್ಲವೂ ಕೂಡ ಆ ಸುಚಿತ್ರಾಳ ಮಗಳೇನು ಆರೋಪವನ್ನು ಮಾಡಿದ್ದಾರೆ ಅದೆಲ್ಲದಕ್ಕೂ ಕೂಡ ಪುಷ್ಟಿ ನೀಡುವಂತಿವೆ. ಸೊ ವಿಚಾರ ಇದಿಷ್ಟು. ಈ ಮುಂಚೆನೇ ಕಮಲಾಕರ್ ಭಟ್ ಅವರ ಪತ್ನಿ ಕೂಡ ಏನು ನಿಧನರಾದರು, ಅದಾದ ನಂತರ ತಮ್ಮ ಮನೆಯಲ್ಲೇ ತಮ್ಮ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸುಚಿತ್ರಾ ಅವ್ರ ಜೊತೆಗೆ ಸಂಬಂಧ ಬೆಳೆಸಿದ್ರು ಅನ್ನುವಂಥದ್ದು ಇರುವಂಥ ವಿಚಾರ. ಸೊ ಕಮಲಾಕರ್ ಭಟ್ ಕುರಿತು ಮತ್ತಷ್ಟು ಮಾಹಿತಿ ಬಹಿರಂಗವಾಗ್ತಾ ಇದೆ. ಗಲಾಟೆ ಮಾಡಬೇಕು ಅಂತಾನೆ ಯುವಕರನ್ನ ಜ್ಯೋತಿಷಿ ಕರೆಸಿದ್ನಂತೆ. ಶಿವಮೊಗ್ಗ ಮೂಲದ ಇರ್ಫಾನ್, ಫೈಜಲ್ ಮತ್ತು ಮೆಹಫೂಜ್ ಅಂತೇಳಿ 3 ಜನರನ್ನ ಕರೆಸಿದ್ನಂತೆ. ಇವ್ರ ಕೈಯಲ್ಲಿ ಚಾಕು ಸೇರಿದಂತೆ ಮಾರಕಾಸ್ತ್ರವನ್ನ ಹಿಡ್ಕೊಂಡು ಇವರು ಬಂತು. ವಸಂತ್ ನಾಯ್ಕ ಸಾವಿನ ಸುದ್ದಿ ಕೇಳಿ 3 ಪರಾರಿಯಾಗ್ಬಿಟ್ಟಿದ್ದಾರೆ. ಭಟ್, ಸುಚಿತ್ರಾ ಜೊತೆಗೆ ಲೋಕನಾಥ್ ಸಿದ್ದಾಪುರದಲ್ಲೇ ಇದ್ರು. ಸೊ ಈ ಕಮಲಾಕರ್ ಭಟ್ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಇನ್ನೊಬ್ಬ ವ್ಯಕ್ತಿ ಕೂಡ ಬಂದಿದ್ದ. ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಈಗಿರುವ ಇವ್ರ ಮೇಲಿರುವಂತಹ ಆರೋಪ. ಸೊ ಅವರೆಲ್ಲರೂ ಕೂಡ ಶಿವಮೊಗ್ಗಕ್ಕೆ ಪರಾರಿಯಾಗಿದ್ದಾರೆ. ಈಗ ಸದ್ಯಕ್ಕೆ ಕಮಲಾಕರ್ ಭಟ್ಟನ್ನು ಅರೆಸ್ಟ್ ಮಾಡಿದ್ದಾರೆ. ನಿಮಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಸೂರಜ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸೂರಜ್, ಏನಿದು ಕಮಲಾಕರ್ ಭಟ್ ಕರ್ಮಕಾಂಡ? ಬೆಳಗಿದ್ರೆ ಸಾಕು ಟಿವಿಯಲ್ಲಿ ಕೂತ್ಕೊಂಡು ಜ್ಯೋತಿಷ್ಯ ಹೇಳ್ತಾ ಇದ್ದಂಥ ಈತ ಈ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎಕ್ಸಾಕ್ಟ್ ಆಗಿ ಏನು ನಡೆದಿರುವಂಥದ್ದು, ಈತನಿಗೂ ಈ ಕೊಲೆಗೂ ಹೇಗೆ ಸಂಬಂಧ ಇದೆ, ಏನು ಮಾಹಿತಿ ಲಭ್ಯವಾಗಿದೆ? ರೆಹಮಾನ್, ಏನಂದರೆ ಸಿದ್ದಾಪುರ ಮೂಲದ ಸುಚಿತ್ರಾ ಎಂಬ ಎರಡು ಹೆಣ್ಣು ಮಕ್ಕಳ ತಾಯಿಯ ಜೊತೆಗೆ
ಕಳೆದ 2 ವರ್ಷಗಳ ಹಿಂದೆ ಈ ಕಮಲಾಕರ್ ಭಟ್ಗೆ ಪರಿಚಯ ಆಗುತ್ತೆ. ಪರಿಚಯ ಆದ ನಂತರ ಅದು ಒಂದು ರೀತಿಯಾದಂಥ ಸಂಬಂಧಕ್ಕೆ ತಿರುಗಿದ ನಂತರ ಸುಚಿತ್ರಾ ಅವಳು ಮನೆಯಲ್ಲಿ ಜಗಳ ಆಡಿಬಿಟ್ಟು ಕಳೆದ ಒಂದು 6 ತಿಂಗಳ ಹಿಂದಗಡೆ ಕಮಲಾಕರ್ ಭಟ್ ಮನೆ ಮತ್ತು ಕಚೇರಿಯಲ್ಲಿ ಕೆಲಸಕ್ಕಂತ ಸೇರ್ಕೊಳ್ತಾಳೆ. ಕೆಲಸಕ್ಕಂತ ಸೇರ್ಕೊಂಡಿರುವಂತಹ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ನಡುವೆ ಅನೈತಿಕ ಸಂಬಂಧ ಆರಂಭವಾಗುತ್ತೆ ಎಂಬುದು ಅವರ ಮಗಳಿಗೆ ಗೊತ್ತಾಗುತ್ತೆ. ಮಗಳಿಗೆ ಗೊತ್ತಾಗಿ ಕಳೆದ ಒಂದು 2-3 ತಿಂಗಳಿನಿಂದ ಅವಳು ಭಾರಿ ಇರಿಸು ಮುರಿಸಿಗೆ ಒಳಗಾಗಿರುತ್ತಾಳೆ. ಆ ವಿಚಾರವನ್ನ ನಿನ್ನೆ ಅದು ಮೆಸೇಜ್ ಮಾಡುವುದರ ಮೂಲಕ ತನ್ನ ತಂದೆ ಅಂದರೆ ಮಹೇಶ್ ನಾಯಕ್ಗೆ ಮಗಳು ತಿಳಿಸಿರ್ತಾಳೆ. ಆ ಸಂದರ್ಭದಲ್ಲಿ ಆ ಮಹೇಶ್ ನಾಯಕ್ ಅವರು ಪೊಲೀಸ್ ಠಾಣೆಗೂ ಸಹಿತ ಈ ವಿಷಯವನ್ನು ತಿಳಿಸಿರ್ತಾರೆ. ಪೊಲೀಸರು ಅವರಿಬ್ಬರನ್ನು ಕರೆಸಿಬಿಟ್ಟು ಮಾತಾಡ್ತೀನಿ ಅಂತಲೂ ಸಹಿತ ಹೇಳಿರ್ತಾರೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಮಹೇಶ್ ನಾಯಕ್ ತನ್ನ ಮಗಳನ್ನ ಕರೆದುಕೊಂಡು ಮನೆಗೆ ಹೋಗಿರ್ತಾರೆ. ಮನೆಗೆ ಹೋದ ಸಂದರ್ಭದಲ್ಲಿ ಈ ಕಮಲಾಕರ್ ಭಟ್ ತನ್ನ ಇನೋವಾ ಕಾರ್ನಲ್ಲಿ ಸುಮಾರು ಒಂದು 3 ಜನ ರೌಡಿ ಶೀಟರ್ ಅಂತಾನೆ ಹೇಳಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ 3 ಜನ ಮಾರಕಾಸ್ತ್ರಗಳನ್ನ ತೆಗೆದುಕೊಂಡು ಈ ಸುಚಿತ್ರಾ ಮತ್ತು ಸುಚಿತ್ರಾನ ತಂದೆ ಮತ್ತೆ ಈ ಕಮಲಾಕರ್ ಭಟ್ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಓರ್ವ ವ್ಯಕ್ತಿಯನ್ನು ಒಟ್ಟು 7 ಜನರನ್ನ ಕರೆದುಕೊಂಡು ಮಹೇಶ್ ನಾಯಕ್ ಅವರ ಮನೆಗೆ ಬರ್ತಾರೆ. ಮಹೇಶ್ ನಾಯಕ್ ಅವರ ಮನೆಗೆ ಬಂದ್ಬಿಟ್ಟು ರಾತ್ರಿ 9 ಗಂಟೆಗೆ ದೊಡ್ಡ ಗಲಾಟೆಯನ್ನು ಮಾಡ್ತಾರೆ. ಆ ಗಲಾಟೆ ಮಾಡಿದ ಸಂದರ್ಭದಲ್ಲಿ ಮಗಳನ್ನ ಕಳಿಸಿಕೊಡುವಂತನೂ ಸಹಿತ ಒಂದೇ ವಾದವನ್ನು ಸುಚಿತ್ರಾ ಅವರು ಇಡ್ತಾರೆ. ಅದಕ್ಕೆ ಪ್ರೋತ್ಸಾಹವಾಗಿ ಸುಚಿತ್ರಾ ಅವಳ ತಂದೆ ಲೋಕನಾಥ್ ಹಾಗೆ ಕಮಲಾಕರ್ ಭಟ್ ಮತ್ತೆ ಅವ್ರ ಜೊತೆಗೆ ಬಂದಿರುವಂತಹ 3 ಯುವಕರು ಸಹಿತ ಅದಕ್ಕೆ ಪ್ರೋತ್ಸಾಹವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದ ನಂತರ ಮಹೇಶ್ ನಾಯಕ್ ಯಾವುದೇ ಕಾರಣಕ್ಕೂ ಮಗಳನ್ನ ಕಳಿಸಿಕೊಡೋದಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಜೋರಾಗಿ ಚಾಕು ಇರ್ತಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ವಸಂತ್ ನಾಯಕ್ ಚಾಕು ಇರ್ತಕ್ಕೆ ಒಳಗಾಗಿ ಸಾವನ್ನಪ್ತಾನೆ. ಅದರ ಜೊತೆಗೆ ಈ ಮಹೇಶ್ ನಾಯಕ್ ಮತ್ತು ಮಹೇಶ್ ನಾಯಕ್ ಅವರ ಮನೆಯ ಪಕ್ಕದಲ್ಲಿರುವುದು ಕುಮಾರಗೂ ಸಹಿತ ಚಾಕು ಇರ್ತಕ್ಕೆ ಒಳಗಾಗಿ ಅವರು ಈಗಾಗಲೇ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹಿತ ಪಡೆಯುತ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ವಿಷಯ ಏನಂದ್ರೆ ಈ ಸುಚಿತ್ರಾಳ ಅನೈತಿಕ ಸಂಬಂಧದ ವಿಚಾರವಾಗಿ ಈಗಾಗಲೇ ಫೋಟೋ ಮತ್ತೆ ರೀಲ್ಸ್ಗಳು ಸಹಿತ ವೈರಲ್ ಆಗ್ತಾ ಇದೆ. ಪ್ರಮುಖವಾಗಿ ಇವರ ಅನೈತಿಕ ಸಂಬಂಧ ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಇತ್ತಾ ಅಥವಾ ಅದಕ್ಕಿಂತ ಮುಂಚೆ ಇತ್ತಾ ಎಂಬುದರ ಬಗ್ಗೆಯೂ ಸಹಿತ ತನಿಖೆ ನಡೀತಾ ಇದೆ. ಇದರ ಜೊತೆಗೆ ಈ ಕಮಲಾಕರ್ ಭಟ್ ಎಂಬ ವ್ಯಕ್ತಿ ಟಿವಿ ಮಾಧ್ಯಮಗಳಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಜ್ಯೋತಿಷವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬೇರೆಯವರ ಜ್ಯೋತಿಷವನ್ನು ಹೇಳುವಂಥ ಕೆಲಸವನ್ನು ಮಾಡುತ್ತಿದ್ದ ಕಮಲಾಕರ್ ಭಟ್ ಶಿವಮೊಗ್ಗ ಮತ್ತು ಸಿದ್ದಾಪುರದಲ್ಲಿ ಕಚೇರಿಗಳನ್ನ ಸಹಿತ ಹೊಂದಿದ್ರು. ಆ ಕಚೇರಿಯಲ್ಲಿ ಬರುವಂತಹ ತಮ್ಮ ಭಕ್ತರಲ್ಲಿ ಈ ಸುಚಿತ್ರಾಳು ಕೂಡ ಒಬ್ಳು ಎಂಬುದರ ಬಗ್ಗೆಯೂ ಸಹಿತ ಈಗಾಗಲೇ ಮಾಹಿತಿ ಬರ್ತಾ ಇದೆ. ಬಂದಿರುವಂಥ ಭಕ್ತರ ವಿಚಾರದಲ್ಲಿ ಸುಚಿತ್ರಾ ಏನು ಬಂದಿದ್ರು ಅವಾಗ ಅವರ ಜೊತೆಗೆ ಪರಿಚಯ ಆಗಿಬಿಟ್ಟು ಪರಿಚಯ ಸ್ನೇಹಕ್ಕೆ ತಿರುಗಿ ಸಂಬಂಧಕ್ಕೆ ಮುಂದುವರಿಯುತ್ತೆ ಅಂತಲೂ ಸಹಿತ ಹೇಳಲಾಗ್ತಾ ಇದೆ. ಆ ಅನೈತಿಕ ಸಂಬಂಧದಲ್ಲಿ ಅಡ್ಡ ಬಂದಿರುವಂತಹ ಗಂಡನ ಅಣ್ಣ ಮತ್ತು ಮನೆಯ ಪಕ್ಕದವರು ಮತ್ತೆ ಗಂಡನಿಗೂ ಸಹಿತ ಚಾಕು ವಿರುದ್ಧವಾಗಿ ಈಗಾಗಲೇ ಆಸ್ಪತ್ರೆ ದಾಖಲಾಗಿ ಓರ್ವ ಸಾವನ್ನಪ್ಪಿರುವಂತಹ ಪ್ರಕರಣವೂ ಸಹಿತ ನಡೆದಿದೆ ಅಂತ ಹೇಳ್ಬೋದಾಗಿದೆ. ರೇಮಾನ್, ಥ್ಯಾಂಕ್ ಯು ಸೂರಜ್.